ಕೆಲವು ಕಡೆಗಳಲ್ಲಿ ಮಳೆ ಚೆನ್ನಾಗಿ ಆಗ್ತಾ ಇದೆ, ಕೆಲವು ಕಡೆಗಳಲ್ಲಿ ಮಳೆ ಅಂತೂ ಅಬ್ಬರಿಸ್ತಾ ಇದೆ, ಕೆಲವು ಕಡೆಗಳಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ, ಕೆಲವು ಕಡೆಗಳಲ್ಲಿ ಸಾವು ಆಗ್ತಾ ಇದೆ. ಸೊ ನಾವು ಎಷ್ಟೇ ಎಚ್ಚರಿಕೆ ಎಂದರೂ ಕೂಡ ಪ್ರಕೃತಿ ಜೊತೆಗೆ ಏನೂ ಮಾಡೋಕ್ಕಾಗಲ್ಲ, ಸಂದರ್ಭಗಳು ಹಾಗೆ ಬಂದುಬಿಡುತ್ತೆ. ಸೊ ಎಲ್ಲೆಲ್ಲಿ ಯಾವ ಪರಿಸ್ಥಿತಿ ಇದೆ, ಮಳೆಯಿಂದಾಗಿ ಹೇಗೆ ನಿರ್ಮಾಣ ಆಗಿದೆ ನೋಡ್ಬಿಡಿ. ಮುಂಗಾರು ಅಬ್ಬರಕ್ಕೆ ಕರಾವಳಿ ತತ್ತರ, ಮನೆ ಗೋಡೆ ಕುಸಿದು ಒಂದೇ ಕುಟುಂಬದ 4 ಸಾವು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮಳೆಯಬ್ಬರ ತಾಂಡವವಾಡ್ತಾ ಇದೆ. ಕರಾವಳಿ ಮಲೆನಾಡು ಭಾಗದಲ್ಲಿ ಮಳೆ ಅವಾಂತರ ಸೃಷ್ಟಿಸಿದೆ. ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲದಲ್ಲಿ ಮನೆಗೋಡೆ ಕುಸಿದು 4 ಸಾವನ್ನಪ್ಪಿದ್ದಾರೆ. ಹೌದು, ಸತತ ಮಳೆಗೆ ಮನೆಯ ಕಾಂಪೌಂಡ್ ಗೋಡೆ ಕುಸಿದು ದುರ್ಘಟನೆ ಸಂಭವಿಸಿದೆ. ಮನೆಯಲ್ಲಿದ್ದಂತಹ 45 ವರ್ಷದ ಯಾಸೀರ್, ಪತ್ನಿ ಮರಿಯಮ್ಮ, ಮಕ್ಕಳಾದಂತಹ ರಿಯಾನಾ ಮತ್ತು ರಿಫಾನಾ ಸಾವನ್ನಪ್ಪಿದ್ದಾರೆ. ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದಂತಹ ಮೃತದೇಹಗಳನ್ನು ಹೊರಗೆ ತೆಗೆಯಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಸ್ಪೀಕರ್ ಯುಟಿ ಖಾದರ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಅವರ ತಂದೆ ತಾಯಿ 4 ಜನನು ಮೃತಪಟ್ಟಿರ್ತಾರೆ. ಈಗಾಗಲೇ ಬಾಡಿಯನ್ನು ರಿಕವರ್ ಮಾಡಿದ್ದೇವೆ. ಈ ಒಂದು ದುರ್ಘಟನೆ ಇವತ್ತು ಬೆಳಗ್ಗೆ ಆಗಿದ್ದು, ಫೈರ್ ಟೀಮ್ ಬಂದು ಅದ್ರ ಬಾಡಿಯನ್ನು ರಿಕವರ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಎನ್ಒಪಿಯಲ್ಲಿ ಪ್ರೊಸೀಜರ್ಸನ್ನು ಮಾಡ್ತಾ ಇದ್ದೀವಿ. ಪರಿಹಾರ ಕೊಡುವಂಥ ವ್ಯವಸ್ಥೆಯನ್ನು ಸಹ ಮಾಡ್ತೇವೆ. ಅದೇ ಆ ವಾಲ್ ಇಲ್ಲಿ ಏರಿಯಾ ನೋಡಿದರೆ ನಮ್ಮದು ಅದು ಹೈಟ್ ಡಿಫ್ರೆನ್ಸ್ ಇರುವಂಥ ರೋಲಿಂಗ್ ಹಿಲ್ಸ್ ಇರುವಂಥ ಏರಿಯಾ ಇದೆ. ಸೊ ಅದಕ್ಕೆ ಸಣ್ಣ ಸಣ್ಣ ಮನೆಗಳಿರುವಂಥದ್ದು ಈ ಥರ ರಿವರ್ಟ್ಮೆಂಟ್ ಮಾಲ್ ಜೊತೆ ಬಿದ್ದಿರುವಂಥದ್ದು ಅತ್ಯಂತ ನಮಗೆಲ್ಲರಿಗೂ ಕೂಡ ಬೇಸರ ಮತ್ತು ನೋವಿದೆ. ಪ್ರಕೃತಿ ಇವತ್ತು ನಮ್ಮ ಕೈಯಲ್ಲಿ ಇಲ್ಲ, ದೇವರ ಕೈಯಲ್ಲಿ ಇವತ್ತು ಇರುವಂಥದ್ದು. ಈ ಒಂದು ಪ್ರಕೃತಿ ವಿಕೋಪಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಉಳ್ಳಾಲ ಮದನ್ ನಗರದಲ್ಲಿ ಯಾಸೀರ್ ಮತ್ತು ಕುಟುಂಬಸ್ಥರು ಇವತ್ತು 4 ಜನ ಇವತ್ತು ಮೃತಪಟ್ಟಿದ್ದಾರೆ. ಅದೇ ಒಂದು ಜಾಗದಲ್ಲಿ ಮತ್ತೆ ಸಂಭವಿಸದಿದ್ದಾಗೆ ಏನು ಮಾಡ್ಬೋದು ಅಂತೇಳಿ ಜಿಲ್ಲಾಧಿಕಾರಿ ಜೊತೆ, CO ಜೊತೆ ಮತ್ತು ಲೋಕಲ್ ಬಾಡಿ ಜೊತೆ ಇವತ್ತು ಚರ್ಚಿಸಿ ಅದಕ್ಕೆ ಟೆಂಪರರಿ ಆಗಿ, ಯಾಕೆಂದರೆ ಮಳೆಗಾಲ ಇನ್ನು 2-3 ತಿಂಗಳು ಇರ್ತದೆ. ಕೊಡಗಿನಲ್ಲಿ ಬಿರುಸು ಪಡ್ಕೊಂಡ ಮಳೆ, ಕಾವೇರಿ ನದಿ ನೀರಿನ ಮಟ್ಟ ಗಣನೀಯ ಏರಿಕೆ. ಹೌದು, ಕರ್ನಾಟಕದ ಕಾಶ್ಮೀರ ಕೊಡಗಿನಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಬ್ರಹ್ಮಗಿರಿ ತಪ್ಪಲು ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದ್ದು, ಕಾವೇರಿ ನದಿಯಲ್ಲೂ ಕೂಡ ನದಿ ನೀರಿನ ಮಟ್ಟ ಗಣನೀಯ ಏರಿಕೆಯಾಗಿದೆ. ಮತ್ತೊಂದು ಕಡೆ ಗಾಳಿ ಮಳೆಗೆ ಮರಗಿಡಗಳು ನೆಲಕ್ಕೆ ಉರುಳಿವೆ. ಇನ್ನು ಮಡಿಕೇರಿ ತಾಲೂಕಿನ ನೀರುಕೊಲ್ಲಿ ಚಟ್ಟಳ್ಳಿ ರಸ್ತೆ ಮೇಲೆ ಬೃಹತ್ ಗಾತ್ರದ ಮರ ಉರುಳಿ ಬಿದ್ದಿದ್ದು ಸಂಚಾರ ಅಸ್ತವ್ಯಸ್ತವಾಗಿತ್ತು. ರಸ್ತೆಗೆ ಅಡ್ಡಲಾಗಿ ಬಿದ್ದಂತಹ ಮರವನ್ನ ತೆರವು ಮಾಡುವುದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಟ್ಟರು. ಶಾಲಾ ಕಾಲೇಜ್ಗೆ ತೆರಳುವ ವಿದ್ಯಾರ್ಥಿಗಳು ಕೂಡ ಪರದಾಡಿದ್ರು. ಭಾರೀ ಮಳೆಗೆ ಚಾರ್ಮಾಡಿ ಘಾಟ್ನಲ್ಲಿ ಟ್ರಾಫಿಕ್. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್, ಬಣಕಲ್, ಕೊಟ್ಟಿಗೆಹಾರ, ಜಾವಳಿ, ಮಲೆಮನೆ, ರಾಣಿಜರಿ, ಸುಂಕಸಾಲೆ, ದೇವರ ಮನೆ ಸುತ್ತಮುತ್ತ ಭಾರೀ ಮಳೆಯಾಗ್ತಾ ಇದೆ. ಚಾರ್ಮಾಡಿ ಘಾಟ್ನಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಕೆಆರ್ಎಸ್ ಒಳಹರಿವಿನಲ್ಲಿ ಹೆಚ್ಚಳ. ಇನ್ನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂಗಾರು ಅಬ್ಬರ ಜೋರಾಗಿದೆ. ಹೀಗಾಗಿ ಕೆಆರ್ಎಸ್ ಡ್ಯಾಂ ಒಳಹರಿವಿನಲ್ಲಿ ಹೆಚ್ಚಳ ಆಗಿದೆ. ಕೆಆರ್ಎಸ್ ಡ್ಯಾಂ ಒಳಹರಿವಿನ ಪ್ರಮಾಣ 2241 ಕ್ಯೂಸಿಕ್ ಆಗಿದ್ದು, ನಿನ್ನೆಗಿಂತ ಇವತ್ತು ಒಳಹರಿವಿನಲ್ಲಿ 1000 ಕ್ಯೂಸಿಕ್ ಹೆಚ್ಚಳವಾಗಿದೆ. 49,452 ಟಿಎಂಸಿ ಗರಿಷ್ಠ ಸಾಮರ್ಥ್ಯದ ಕೆಆರ್ಎಸ್ನಲ್ಲಿ 14,724 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಒಟ್ಟಿನಲ್ಲಿ ಮುಂಗಾರು ಮಳೆ ಜನರ ಮುಖದಲ್ಲಿ ಸಂತಸ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.